ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರ ಮನೆಗೆ ಸ್ವತಃ ಅವರ ಮಗನೇ ಬೆಂಕಿ ಹಚ್ಚಿರುವಂತ ಘಟನೆ ಬೆಂಗಳೂರು ಹೊರವಲಯದ ಹಿರೆಂಡಹಳ್ಳಿಯಲ್ಲಿ ನಡೆದಿದೆ. ತನ್ನ ಪ್ರೀತಿಯನ್ನ ತಂದೆ ತಾಯಿ ಒಪ್ಪಿಕೊಳ್ಳಲ್ಲ ಅನ್ನೋ ಕಾರಣಕ್ಕಾಗಿ ಕಿಡಿಗೇಡಿ ಮಗ ಬೆಂಕಿ ಹಚ್ಚಿರು. 50 ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಗ್ರಾಮ ಪಂಚಾಯತ್ ಸದಸ್ಯ ಜಗನ್ನಾಥ್ ಅವರ ಮನೆ ಹೊತ್ತಿ ಉರಿದಿದೆ. ಬೆಂಕಿ ಹಚ್ಚಿ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಆಡಿದ್ದ ಮಗ. ಆದರೆ ಸಿಸಿಟಿವಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗನ ಕೃತ್ಯ ಬೆಳಕಿಗೆ ಬಂದಿದೆ. ಇದು ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ನಾರ್ಮಲ್ ಇದಲ್ವಾ, ಯಾವ್ದೋ ಎಸಿ ನೋ ಬ್ಲಾಸ್ಟ್ ಎಲೆಕ್ಟ್ರಿಕಲ್ ಇವೆಲ್ಲ ಆಗ್ತಾವಲ್ಲ ಆ ಥರ ಅನ್ಕೊಂಡು ನಾನು ಇಲ್ಲಿ ಬಂದು ನೋಡಿದ್ಮೇಲೆ ಕ್ಯಾನಲ್ ನೋಡಿದ್ಮೇಲೆ ಸೌಂಡ್ ಬಂದಿರ್ಬೋದು. ಅಲ್ಲೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಲವ್ ಸ್ಟೋರಿ ಒಂದು ಕಾರಣ ಇದಕ್ಕೆ ಅಂತ, ಏನದು, ಏನ್ ಸಮಸ್ಯೆ ಆಗಿತ್ತು ಅವರ ಫ್ಯಾಮಿಲಿಯಲ್ಲಿ? ಖಂಡಿತವಾಗಿಯೂ ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಡರಹಳ್ಳಿಯ ಒಂದು ಗ್ರಾಮ ಪಂಚಾಯತಿಯ ಸದಸ್ಯನ ಮನೆಗೆ ಸ್ವಂತ ಮಗನೇ ಒಂದು ಬೆಂಕಿ ಹಚ್ಚಿರುವಂತಹ ಪ್ರಕರಣ ಇದು. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಮಲೇಷ್ಯಾದಲ್ಲಿ ಏನು ಓದ್ಲಿಕ್ಕೆ ಹೋದಂತಹ ಮಗ ಏನಿದ್ದಾನೆ, ಈತ ಮುಸ್ಲಿಂ ಮಹಿಳೆಯ ಜೊತೆ ಒಂದು ಲವ್ ಆಗಿ ಆ ಮಹಿಳೆಗೆ ಈಗಾಗಲೇ ಮದುವೆ ಆಗಿ ಮಕ್ಕಳು ಕೂಡ ಇರ್ತಾರೆ. ಆ ಒಂದು ಮಹಿಳೆಯನ್ನ ಏನು ಜೊತೆಗೆ ಒಂದು ಇಲ್ಲಿಗಲ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾನೆ. ಅದಾದ ನಂತರ ನಾನು ಮದುವೆ ಆಗ್ಬೇಕು ಅಂತ ಕೂಡ ಒಂದು ಆಸೆಯನ್ನ ಆ ಮಹಿಳೆಯ ಜೊತೆ ವ್ಯಕ್ತಪಡಿಸ್ತಾನೆ. ಅದಕ್ಕೆ ನಿಮ್ಮ ಮನೆಯವರು ಒಪ್ತಾರ ಅನ್ನುವಂತಹ ಮಾತನ್ನ ಆಕೆ ಕೇಳಿದ ತಕ್ಷಣ ಆತ ಮತ್ತೆ ಅಂದ್ರೆ ಕಳೆದ 15 ದಿನಗಳ ಹಿಂದೆ ಅಷ್ಟೇ ವಾಪಸ್ ಬೆಂಗಳೂರಿಗೆ ಬರ್ತಾನೆ. ಅಂದ್ರೆ ಆ ಒಂದು ಆವಳಹಳ್ಳಿಯ ಮನೆಗೆ ಬರ್ತಾರೆ. ಮನೆಗೆ ಬಂದು ಮನೆಗೆ ಆ ಒಂದು ಪ್ರಸ್ತಾಪವನ್ನ, ಪ್ರೀತಿಯ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಮನೆಯಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈ ವಿರೋಧವನ್ನ ವ್ಯಕ್ತಪಡಿಸಿದ ತಕ್ಷಣಕ್ಕೆ ಆತ ಒಂದ್ ರೀತಿಯಲ್ಲಿ ಕುಗ್ಗಿದಂತ ರೀತಿಯಲ್ಲಿ ಯಾವಾಗ್ಲೂ ರೂಮಲ್ಲೇ ಇರುವಂತಹ ರೀತಿಯಲ್ಲಿ ಇರ್ತಾನೆ. ಅದಾದ ನಂತರ ಅಂದ್ರೆ ಒಂದು 15 ದಿನದ ನಂತರ ಏಕಾಏಕಿ ಯಾವುದೇ ರೀತಿಯಾದಂತ ಏನು ಯೋಚನೆ ಮಾಡದೆ ಸುಮಾರು 50 ಲೀಟರ್ ಪೆಟ್ರೋಲ್ ತಗೊಬಂದು ಅಪ್ಪ ಅಮ್ಮ ಮಲಗಿದ್ದಂತಹ ಒಂದು ಕೋಣೆಗೆ ಒಂದು 10 ಲೀಟರ್ ಪೆಟ್ರೋಲ್ ಸುರಿದು, ಅದಾದ ನಂತರ ಇಡೀ ಮನೆಗೆ ಸುಮಾರು ಒಂದು 40 ಲೀಟರ್ ಅಷ್ಟು ಪೆಟ್ರೋಲ್ ಸುರಿದು ಆ ಬೆಂಕಿ ಹಚ್ಚಿ ಆತ ಹೋಗಿ ಮತ್ತೆ ಮೇಲೆ ಇರುವಂತಹ ಒಂದು ಕೋಣೆಯಲ್ಲಿ ಇರ್ತಾನೆ. ಬೆಂಕಿ ಯಾವಾಗ ಹೆಚ್ಚಾಗ್ತಾ ಇರುತ್ತೋ ಆಗ ಸದ್ಯಕ್ಕೆ ಆತನೇ ಓಡಿ ಬಂದು ಇಡೀ ಮನೆಯವರನ್ನ ರಕ್ಷಣೆ ಮಾಡಿರುವಂತಹ ಘಟನೆ ಕೂಡ ಇದಾಗಿದೆ. ಮತ್ತೆ ಈ ಸಂಪೂರ್ಣ ಘಟನೆ ಎಲ್ಲೊಂದ್ ಕಡೆ ಸಿಸಿಟಿವಿಯಲ್ಲಿ ಘಟನೆ ಏನೋ ಸೆರೆ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಿಸಿಟಿವಿಯನ್ನ ಡಿಸ್ಕನೆಕ್ಟ್ ಮಾಡುವಂತಹ ಹಬ್ಬದನ್ನ ಕೂಡ ಈತ ಮಾಡ್ತಾನೆ. ಆ ಒಂದು ದೃಶ್ಯಾವಳಿಗಳು ಎಲ್ಲ ಒಂದ್ ಕಡೆ ಸಿಸಿಟಿವಿಯಲ್ಲಿ ಸೆರೆ ಆಗಿರುತ್ತೆ. ಈಗ ಸದ್ಯಕ್ಕೆ ಆತನೇ ಒಂದು ಬೆಂಕಿ ಹಚ್ಚಿರುವಂತಹ ಅನ್ನುವಂತಹದ್ದು ಬೆಳಕಿಗೆ ಬಂದಿರುವಂತಹದ್ದು. ಹೀಗಾಗಿ ಆತನನ್ನ ಏನು ಈಗಾಗಲೇ ಪೊಲೀಸರು, ಆವಳಹಳ್ಳಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂತಹದ್ದು. ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.